ವೀಕ್ಷಕರೇ, ಇಲ್ಲಿ ನೋಡಿ, ಬಹಳ ಪುರಾತನ ಕಾಲದ ಇದೊಂದು ಜ್ಯೂಸ್ ಅಂತಲ್ಲ, ಇದೊಂದು ಆರೋಗ್ಯದಾಯಕವಾದ ಒಂದು ಪಾನೀಯ ಅಂತ ಹೇಳ್ಬೋದು. ಈ ಖಾಲಿ ಹೊಟ್ಟೆಯಲ್ಲಿ ಬೆಳಗಿನ ಹೊತ್ತಲ್ಲಿ ಕುಡಿಯುವಂಥದ್ದು. ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳೋ ಹಾಗೆ. ಯಾವುದರ ಪಾನೀಯ ಅಂತ ಇದನ್ನು ನನಗೆ ಹೇಳ್ತೀರಾ? ನೋಡಿ, ಗೆಸ್ ಮಾಡಿ ಈ ಪಾನೀಯ ಯಾವುದರಿಂದ ಮಾಡಿದ್ದೆಂದು. ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಹಳೇ ಕಾಲದ ಒಂದು ರೆಸಿಪಿ. ಹಿಂದೆ ತಂಗಳನ್ನವನ್ನು ತಿಂದು ನಮ್ಮ ಹಿರಿಯರು ಬಹಳ ಗಟ್ಟಿಯಾಗಿದ್ದರು. ಈಗೆಲ್ಲ ನಾವೇನು ಮಾಡ್ತೇವೆ ಹೇಳಿದರೆ, ಪ್ರೋಟೀನ್ ಡ್ರಿಂಕ್ಸ್ ಹೇಳಿ ಅದನ್ನು ಯೂಸ್ ಮಾಡಿ ದೇಹವನ್ನು ಬಲಿಷ್ಠ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಆದರೆ ಅದರಲ್ಲಿ ಅನೇಕ ಹಾನಿಕಾರಕ ಅಂಶಗಳು ಇರುವುದು ಈಗ ಪತ್ತೆಯಾಗಿದೆ. ಹಾಗಿರುವಾಗ ನಾವೀಗ ಓಲ್ಡ್ ಸ್ಟೈಲಿನ ಈ ತಂಗಳನ್ನವನ್ನೇ ಒಂದು ಶೇಕ್ ಆಗಿ ಮಾಡಿ ಕುಡಿದ್ರೆ ದೇಹಕ್ಕೂ ತಂಪು, ಅದು ಸಹ ಈ ಒಂದು ಸಮ್ಮರ್ ಸೀಸನಲ್ಲಿ ಬಹಳ ಅತ್ಯುತ್ತಮವಾದುದು. ಅದಕ್ಕೆ ಕೆಲವು ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸನ್ನೇ ಹಾಕಿ ಮಾಡಿದರೆ ಅದೊಂದು ಒಳ್ಳೆಯ ಒಂದು ಪ್ರೋಟೀನ್ ಶೇಕ್ಗಿಂತ ಸಹ ಅತ್ಯಂತ ಆರೋಗ್ಯದಾಯಕವಾದ ಒಂದು ರೆಸಿಪಿ ಆಗ್ತದೆ. ಹಾಗಿರುವಾಗ ಈ ಒಂದು ತಂಗಳನ್ನವನ್ನು ರಾತ್ರಿ ನೀರಿನಲ್ಲಿ ಹಾಕಿಟ್ರೆ ಅದು ಮರುದಿನ ಪ್ರೋಬಯೋಟಿಕ್ಸ್ ಅದರಲ್ಲಿ ಹೆಚ್ಚುತ್ತದಂತೆ. ಹಾಗಿರುವಾಗ ವಿಟಮಿನ್ B12 ಸಹ ಅದರಲ್ಲಿ ಹೆಚ್ಚಾಗ್ತದಂತೆ. ಸ್ಕಿನ್ನಿನ ಆರೋಗ್ಯಕ್ಕೆ ಸಹ ಒಳ್ಳೆಯದು, ಫೈಬರ್ ಕಂಟೆಂಟ್ ಇದ್ದದಂಥದ್ದು, ಅದರೊಟ್ಟಿಗೆ ಗಟ್ ಹೆಲ್ತ್ಗೆ ಸಹ ಬಹಳ ಉಪಯುಕ್ತವಾದ ಈ ಒಂದು ಡ್ರಿಂಕನ್ನು ಹೇಗೆ ಮಾಡುವುದು ಎಂದು ನೋಡುವ ಮೊದಲು, ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ, ಈ ಒಂದು ಓಲ್ಡ್ ರೆಸಿಪಿಯನ್ನು ಸ್ವಲ್ಪ ಟ್ವಿಸ್ಟ್ ಆಗಿ ಮಾಡಿದಂಥದ್ದು ಬಹಳ ಚೆನ್ನಾಗಿ ಬರ್ತದೆ. ಆರೋಗ್ಯಕ್ಕೆ ಸಹ ಉತ್ತಮ. ಬೆಳಗ್ಗಿನ ಹೊತ್ತಲ್ಲಿ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಈವನ್ ಮಕ್ಕಳಿಗೆ ಸಹ ಹೊಟ್ಟೆ ತಂಪು ಸಾಕ್ತದೆ, ಅದರೊಟ್ಟಿಗೆ ಆರೋಗ್ಯಕ್ಕೆ ಸಹ ಉತ್ತಮ. ಬನ್ನಿ ಹೇಗೆ ಮಾಡುವುದೆಂದು ನೋಡೋಣ. ನಮಸ್ತೆ ಮಿತ್ರರೇ, ನೋಡಿ, ನಿನ್ನೆ ಉಳಿದಂತಹ ಅನ್ನ, ಇದಕ್ಕೆ ನೀರನ್ನು ಹಾಕಿಟ್ಟಿದ್ದೇನೆ. ಅದು ಸಹ ಬಿಸಿ ತಣ್ಣಗಾದ ನೀರನ್ನು ಸ್ವಲ್ಪ ಹಾಕಿಟ್ಕೊಳ್ಬೇಕು. ಅದು ಒಳ್ಳೆ ಫರ್ಮೆಂಟ್ ಆಗ್ತದೆ ಬೆಳಿಗ್ಗೆ ಆಗುವಾಗ. ಸೊ ಹಿಂದಿನ ಕಾಲದಲ್ಲಿ ತಂಗಳನ್ನವನ್ನು ಮಜ್ಜಿಗೆಯೊಟ್ಟಿಗೆ ಮೊಸರಿನೊಟ್ಟಿಗೆ ಸೇರಿಸಿ ಊಟ ಮಾಡ್ತಿದ್ರು. ಬಹಳ ಬಲಿಷ್ಠವಾಗಿದ್ದರು ಅವರು, ಗಟ್ಟಿ. ಅವರಿಗೆ ಯಾವ ರೋಗ ರುಜಿನಗಳು ಬರ್ತಿರಲಿಲ್ಲ. ಈಗ ನಾವೆಲ್ಲ ಈ ಜಂಕ್ ಫುಡ್ಗಳನ್ನು ಈ ಅನ್ನದೊಟ್ಟಿಗೆ ತಿಂದುಕೊಂಡು ಬದ್ದ ರೋಗಗಳು ಮನುಷ್ಯನನ್ನು ಆವರಿಸಿಕೊಂಡಿದೆ. ಸೊ ಹೆಲ್ದಿಯಾದ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನುವಂತಹ, ಅಂದರೆ ಕುಡಿಯುವಂತಹ ಒಂದು ಈ ತಂಗಳನ್ನದ ಒಂದು ಜ್ಯೂಸ್ ಅಂತಲ್ಲ, ಇದು ತಂಗಳನ್ನದಿಂದ ಮಾಡಿದಂತಹ ಒಂದು ರೆಸಿಪಿಯನ್ನು ಈಗ ಮಾಡಿ ತೋರಿಸ್ತಿದ್ದೇನೆ. ಮೊದಲಿಗೆ ನಾವು ಈ ಅನ್ನವನ್ನು ರಾತ್ರಿಯೇ ಉಳಿದಿಟ್ಟ ಅನ್ನವನ್ನು ನೋಡಿ, ನಾನು ಒಂದು ಸಾಧಾರಣ ಒಂದು ಕೈ ಮುಷ್ಟಿಯಲ್ಲಿ ಒಂದು ಫುಲ್ ಮುಷ್ಟಿ ಆಗುವಷ್ಟು ಅನ್ನವನ್ನು ಬಿಸಿ ನೀರಿಗೆ, ಬಿಸಿ ತಣ್ಣಗಾದ ಬಿಸಿ ನೀರಿಗೆ ಹಾಕಬಾರ್ದು. ಸೊ ಫರ್ಮೆಂಟ್ ಆಗಬೇಕು. ಅದು ಫರ್ಮೆಂಟ್ ಆಗಿದೆ. ಈಗ ಅದಕ್ಕೆ ಬೇಕಿದ್ದ ವಸ್ತುಗಳು ಇಲ್ಲಿ ನೋಡಿ, ಒಂದು ಚಮಚ ಜೀರಿಗೆ, ಸ್ವಲ್ಪ ಮೊಸರು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹೆಚ್ಚಿಟ್ಟಂತಹ ನೀರುಳ್ಳಿ, ಕಾಯಿಮೆಣಸು, ಶುಂಠಿ ಮತ್ತು ಸ್ವಲ್ಪ ಉಪ್ಪು. ಈಗ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಈ ಅನ್ನವನ್ನು ಇದರಿಂದ ತೆಗೆದುಕೊಳ್ಳೋಣ. ಇದಕ್ಕೆ ಹಾಕ್ಕೊಂಡು ಇನ್ನು ಜೀರಿಗೆ ಹಾಕ್ಕೊಳ್ತಿದ್ದೇನೆ. ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಇನ್ನು ನೀರುಳ್ಳಿ ಈಗ ಹಾಕಲಿಕ್ಕಿಲ್ಲ, ಶುಂಠಿ, ಕಾಯಿಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ದಂಟು ಹಾಕೊಳ್ಳೋಣ. ಈಗ ಉಪ್ಪು, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದಕ್ಕೆ ಮೊಸರು ಹಾಕಿ ಸ್ವಲ್ಪ ಒಳ್ಳೆ ಗ್ರೈಂಡ್ ಮಾಡಿಕೊಂಡು ಒಂದು ನೀರಿನ ಥರದಲ್ಲಿ ಮಾಡಿ ತರ್ತೇನೆ. ಒಳ್ಳೆ ಫೈನಾಗಿ ಗ್ರೈಂಡ್ ಆಗಬೇಕು. ವೀಕ್ಷಕರೇ, ಇಲ್ಲಿ ನೋಡಿ, ಈ ರೀತಿಯಾಗಿ ಗ್ರೈಂಡ್ ಆಗಿ ಮಾಡಬೇಕು. ಇದು ಬೆಳಗಿನ ಹೊತ್ತಲ್ಲಿ ಯಾರು ಸಹ ಕುಡಿಬೋದು. ಸೊ ಇದನ್ನು ಈಗ ಇಷ್ಟು ದಪ್ಪ ಮಾಡಲಿಕ್ಕಿಲ್ಲ. ಇದನ್ನೀಗ ನಾನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ತೇನೆ. ಇದು ದಪ್ಪ ಆಯಿತು. ಇದಕ್ಕೆ ಈಗ ನಾವು ಮುಳುಗಿಸಿಟ್ಟ ನೀರು, ಸ್ವಲ್ಪ ನಿನ್ನೆ ರಾತ್ರಿಯಲ್ಲಿ ತಂಗಳನ್ನಕ್ಕೆ ನೀರು ಹಾಕಿದ್ದೇವಲ್ಲ, ಆ ನೀರು, ಇದನ್ನು ಸ್ವಲ್ಪ ಅದೇ ನೀರನ್ನು ಯೂಸ್ ಮಾಡ್ಕೊಳ್ಳೋಣ. ಅದರಲ್ಲಿ ಪ್ರೋಬಯೋಟಿಕ್ಸ್ ಇರ್ತದೆ. ಸೊ ಹೇಗೆ ಇದು ಫರ್ಮೆಂಟ್ ಆದ ಕೂಡಲೇ ಅದರಲ್ಲಿ ಒಳ್ಳೆಯ
ಕಿಣ್ವಗಳು ಉತ್ಪತ್ತಿ ಆಗ್ತದಂತೆ. ನೀರು ಮಾಡಿದ್ದೇನೆ. ಇನ್ನೂ ಸಹ ಸ್ವಲ್ಪ ಬೇಕಿದ್ದರೆ ಇನ್ನೂ ಸ್ವಲ್ಪ ನೀರು ಮಾಡಿಕೊಳ್ಬೋದು. ಈಗ ಉಪ್ಪು ಕಮ್ಮಿ ಆಗ್ತದೆ, ಆಗ ಸ್ವಲ್ಪ ಉಪ್ಪನ್ನು ನಾವು ಹಾಕ್ಕೊಳ್ಬೇಕು. ಸುರಿಗೆ ತುಂಬ ಉಪ್ಪು ಹಾಕ್ಕೊಳ್ಬೇಡಿ. ಉಪ್ಪು ಬೇಡದವರು ಆದಷ್ಟು ಕಡಿಮೆ ಉಪ್ಪು ಹಾಕ್ಕೊಳ್ಬೋದು. ಈಗ ಇದಕ್ಕೆ ನೀರುಳ್ಳಿ, ಕೊಚ್ಚಿಟ್ಟಂತಹ ನೀರುಳ್ಳಿ ಹಾಕ್ಕೊಳ್ಳೋಣ. ಖಾರ ಬೇಕಿದ್ದರೆ, ಮೆಣಸು ಬೇಕಿದ್ರೆ ಇನ್ನು ಸಹ ಇಲ್ಲಿ ಸಹ ಒಂದು ಮೆಣಸನ್ನು ಸಣ್ಣ ಸಣ್ಣದಾಗಿ ಹೆಚ್ಚು ಹಾಕ್ಕೊಳ್ಬೋದು. ಇನ್ನು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಸರಿ ನೀರು ಮಾಡಿ ಬೆಳಗ್ಗೆ ಒಂದು ಖಾಲಿ ಹೊಟ್ಟೆಯಲ್ಲಿ ಒಂದೊಂದು ಲೋಟದಷ್ಟು ಕುಡಿಬೇಕಂತೆ. ಆರೋಗ್ಯಕ್ಕೆ ಬಹಳ ಉತ್ತಮ. ಸೊ ಓಲ್ಡ್ ಈಸ್ ಗೋಲ್ಡ್. ಯಾವಾಗಲೂ ನಾವು ಹಿಂದಿನ ಕಾಲದವರು ಈ ರೀತಿ ಮಾಡಿ ತಮ್ಮ ಆರೋಗ್ಯವನ್ನು ಬಹಳ ಚೆನ್ನಾಗಿ ಇಟ್ಟುಕೊಂಡಿದ್ರು. ನೋಡಿ, ಈಗ ಅದನ್ನು ನಾನು ಬೇಕಿದ್ರೆ ಸರ್ವ್ ಮಾಡಿ ತೋರಿಸ್ತೇನೆ. ಒಂದು ಲೋಟಕ್ಕೆ ಹಾಕೊಳ್ಳೋಣ. ಈ ಜ್ಯೂಸಿನ ಹಾಗೆ ಆಗ್ತದೆ, ಹೊಟ್ಟೆ ಸಹ ಗಟ್ಟಿ ಆಗ್ತದೆ, ದೇಹಕ್ಕೆ ಬಹಳ ತಂಪು ಅಂತ ಇದು. ಸೊ ಈ ಸಮ್ಮರ್ ಸೀಸನ್ನಲ್ಲಿ ಇಂತಹ ರೀತಿಯ ರೆಸಿಪಿಗಳನ್ನು ಮಾಡಿ ಕುಡಿದು ನಮ್ಮ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳೋಣ ಅಂತ ಹೇಳುತ್ತಾ, ಬೋಳೂರು ಸುವರ್ಣ ಚಾನಲ್ ನಿಮಗೆ ಇಷ್ಟ ಆದರೆ ನೋಡಿ, 2 ಲೋಟ ಆಯಿತು ಒಂದು ಮುಷ್ಟಿಯಲ್ಲಿ. ಸೊ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.